ಮಿಷನ್ ಗ್ರೌಂಡ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಸಮುದಾಯ ವಿರೋಧಿಯಾದಂಥ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರುದ್ಧವಾಗಿ, ಅಂದರೆ ನಮ್ಮ ಮನಸ್ಸಿನ ಭಾವನೆಯನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸುವ ಉದ್ದೇಶದಿಂದಾಗಿ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕುರಿತಾಗಿ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಗ್ರೌಂಡನ್ನು ನಿಗದಿಗೊಳಿಸಿದ್ದೆವು, ಮತ್ತೆ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಮಾಡಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಲವಾರು ಪೂರ್ವಭಾವಿ ಸಭೆಗಳನ್ನು ನಡೆಸಿ ಸಂಬಂಧಪಟ್ಟ ಇಲಾಖೆಗಳು, ಅಂದರೆ ಪೊಲೀಸ್ ಇಲಾಖೆಯ ಸೇರಿದಂತೆ ಎಲ್ಲ ಇಲಾಖೆಗಳ ಅನುಮತಿಯನ್ನು ಪಡೆದುಕೊಂಡು ನಿರಂತರವಾಗಿ ಕಳೆದ ಹೆಚ್ಚು ಕಡಿಮೆ ಒಂದು 20-25 ದಿನದಿಂದ ನಾವು ಈ ಸಭೆಗೆ ಪೂರ್ವಭಾವಿ ಸಭೆಗಳನ್ನು ನಡೆಸಿ ತಯಾರಿಗಳನ್ನು ನಡೆಸಿದ್ದೇವೆ. ಈ ನಮ್ಮ ಉದ್ದೇಶಕ್ಕೆ ಇಡೀ ಜಿಲ್ಲೆಯ ಎಲ್ಲ ವರ್ಗದ ಜನರು, ಬರೀ ಮುಸಲ್ಮಾನರು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಸೂಕ್ತವಾದ ಸ್ಪಂದನವನ್ನು ನೀಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮತ್ತು ಪ್ರತ್ಯಕ್ಷ ಸಹಕಾರ ನೀಡುವ ಎಲ್ಲ ಭರವಸೆಯನ್ನು ನಮಗೆ ನೀಡಿತು. ಆದರೆ ಪೆಹಲ್ಗಾಮಿನಲ್ಲಿ ಬಹಳ ಭೀಕರವಾದ, ಅತ್ಯಂತ ಹೇಯವಾದ, ಪೈಶಾಚಿಕವಾದ ಒಂದು ಹತ್ಯಾಕಾಂಡವನ್ನು ಪಾಕಿಸ್ತಾನಿ ಉಗ್ರರು ಮಾಡಿದ ಕಾರಣಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಭಾರತೀಯ ಸೇನೆ ಅದಕ್ಕೆ ಪ್ರತಿಯಾಗಿ ಉಗ್ರವಾದವನ್ನು ಮಟ್ಟ ಹಾಕಬೇಕು, ಮತ್ತೆ ಪೆಹಲ್ಗಾಮಿನ ನದಿ ಮಡಿದ ಅಮಾಯಕರ ಸಾವಿಗೆ ಪ್ರತೀಕಾರವನ್ನು ತೀರಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಮೊನ್ನೆಯ ದಿನ ಅಲ್ಲಿ ಪಾಕಿಸ್ತಾನದ ಮೇಲೆ ಉಗ್ರವಾದಿ ಚಟುವಟಿಕೆಗಳ ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿದೆ. ಇದನ್ನು ನಾವು ಸ್ವಾಗತಿಸ್ತೇವೆ, ಯಾಕಂದರೆ ಭಯೋತ್ಪಾದನೆ ಮಟ್ಟ ಹಾಕಬೇಕು, ಈ ಥರ ಕಾರ್ಯಾಚರಣೆ ಮಾಡಬೇಕು. ಪರಿಸ್ಥಿತಿ ಹೀಗಿರುವಾಗ ದೇಶದ ಸೇನೆ ಎನ್ನುವುದು ಭಯೋತ್ಪಾದನೆ ನಿಗ್ರಹ ಮಾಡುವ ಒಂದು ಕಾರ್ಯದಲ್ಲಿ ನಿರತವಾಗಿರುವಾಗ ನಾವು ಸರ್ಕಾರ ಮತ್ತು ಸೇನೆಗೆ ಬೆಂಬಲವಾಗಿ ನಿಲ್ಲುವುದು ನಮ್ಮ ಆದ್ಯ ಕರ್ತವ್ಯ ಮತ್ತು ಅದನ್ನು ದೇಶ ಸೇವೆ ಅಂತ ಪರಿಗಣಿಸುತ್ತೇವೆ. ಇಂಥ ವಿಷಮ ಪರಿಸ್ಥಿತಿ ಇರುವಾಗ ಇಂಥ ಸಂದರ್ಭದಲ್ಲಿ ನಾವು ವಕ್ಫ್ ವಿರೋಧಿ ಸಂಬಂಧಪಟ್ಟ ಪ್ರತಿಭಟನೆ ಮಾಡುವುದರ ಮೂಲಕ ದೇಶ ಬಾಂಧವರ ಒಂದು ಗಮನವನ್ನು ಬೇರೆ ಕಡೆಗೆ ಸೆಳೆಯುವುದು ಅಥವಾ ಸರ್ಕಾರಗಳಿಗೆ ಸುರಕ್ಷತೆಗೆ ತೊಂದರೆಯನ್ನು ಕೊಡುವುದು ಸರಿಯಲ್ಲ. ಯಾಕಂದರೆ ದೇಶದ ಇಂತಹ ಸಂದರ್ಭ ದೇಶ ಸೇನೆಯೊಂದಿಗೆ ಸರ್ಕಾರದಿಂದ ನಾವು ನಿಲ್ಲಬೇಕು ಎನ್ನುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಅದನ್ನು ಇದೀಗ ಮುಂದೂಡ್ತಾ ಇದ್ದೇವೆ. ಈ ಕುರಿತಾದ ಮುಂದಿನ ದಿನಾಂಕವನ್ನು ನಾವು ಆದಷ್ಟು ಶೀಘ್ರದಲ್ಲಿ, ಅಂದರೆ ಪರಿಸ್ಥಿತಿ ತಿಳಿಯಾದ ನಂತರ, ಯಾವಾಗ ನಮಗೆ ಸರ್ಕಾರಿ ವ್ಯವಸ್ಥೆಗಳು ಇದಕ್ಕೆ ಪೂರಕ ವಾತಾವರಣ